ಹಬ್ಬಕ್ಕೆ ಮಾಡ್ಬೋದಾದ 5 ಬಗೆಯ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಹಬ್ಬಕ್ಕೆ ಸ್ವೀಟ್ ಮಾಡೋದು ಕಷ್ಟ ಅನ್ನೋರಿಗೆ 4 ಬಗೆಯ ಸಿಹಿಗಳು ಹಾಗೆ ದಿಢೀರಾಗಿ 10 ನಿಮಿಷದಲ್ಲಿ ಮಾಡುವ ಗರಿಗರಿಯಾದ ಚಕ್ಲಿ ರೆಸಿಪಿಯನ್ನು ಕೂಡ ನೋಡ್ಕೊಳ್ಬೋದು. ಹೆಚ್ಚು ಶ್ರಮ ಪಡದೆ ಹಬ್ಬದ ಗಡಿಬಿಡಿಯಲ್ಲಿ ಯಾರು ಬೇಕಾದರೂ ನಾನು ತೋರಿಸುವ ವಿಧಾನದಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಬನ್ನಿ ತಡ ಮಾಡದೆ ಈ ರೆಸಿಪಿಯನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಹೆಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ನಾನು ಒಂದು 15 ಗೋಡಂಬಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್ಗಳೆಲ್ಲ ಇದ್ದರೆ ಅಂದರೆ ಬಾದಾಮಿ, ಪಿಸ್ತಾ ಎಲ್ಲ ಇದ್ದರೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಇದ್ರ ಜೊತೆಗೆ ಸುಮಾರು ಅರ್ಧ ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಡ್ರೈ ಫ್ರೂಟ್ಸ್ ಹಾಗೆ ಕೋಕೋನಟ್ ಪೌಡ್ರ್ ಎರಡನ್ನೂ ಇನ್ನೊಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೆಡಿ ಮಾಡ್ಕೊಂಡಂಥ ಪೌಡ್ರನ್ನ ನಾನು ಪಕ್ಕದಲ್ಲಿ ಇಟ್ಟಿರ್ತೀನಿ. ಇವಾಗ ಅದೇ ಮಿಕ್ಸಿ ಜಾರಿಗೆ ಸುಮಾರು ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಏಲಕ್ಕಿಯ ಬೀಜಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಿಹಿ ಇನ್ನು ಸ್ವಲ್ಪ ಜಾಸ್ತಿ ಬೇಕನ್ನೋರಾದರೆ ಒಂದು 2-3 ಟೇಬಲ್ ಸ್ಪೂನ್ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಈಗ ನೋಡಿ, ಸಕ್ಕರೆಯನ್ನು ಆದಷ್ಟು ನಯವಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತರ್ತರಿ ಏನು ಇರಬಾರ್ದು. ನಾನು ಇಲ್ಲಿ ಗ್ಯಾಸ್ ಅಥವಾ ಒಲೆಯನ್ನು ಹಚ್ಚದೆ ಮಾಡ್ಕೊಳ್ತಾ ಇರೋದ್ರಿಂದ ಸಕ್ಕರೆನ ನಯವಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ರೆಡಿ ಮಾಡ್ಕೊಂಡಂಥ ಈ ಪೌಡ್ರ್ ಜೊತೆಗೆ ಸಕ್ಕರೆ ಪೌಡ್ರನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಿಷ್ಟು ಪೌಡ್ರ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಾಲಿನ ಪೌಡ್ರನ್ನ ಹಾಕ್ಕೊಳ್ಳೋದ್ರಿಂದ ಸಿಹಿಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಬೇಕರಿಯಲ್ಲಿ ಅಥವಾ ಸ್ವೀಟ್ ಅಂಗಡಿಯಲ್ಲಿ ಸಿಗುವಂತಹ ಸಿಹಿ ಅಷ್ಟೇ ರುಚಿಯಾಗಿ ಬರುತ್ತೆ. ಇದು ಆಪ್ಷನಲ್ಲು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು 3 ಕಪ್ ಆಗೋಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ಮಂಡಕ್ಕಿನ ತೊಗೊಳ್ಳುವಾಗ ಬಹಳ ಕಡಿಮೆ ಉಪ್ಪಿರುವಂತಹ ಮಂಡಕ್ಕಿನೇ ಉಪಯೋಗಿಸ್ಕೊಳ್ಳಿ. ಮಂಡಕ್ಕಿಯಲ್ಲಿ ಸ್ವಲ್ಪ ಉಪ್ಪು ಇದ್ದೇ ಇರುತ್ತೆ, ಆದರೆ ಕಮ್ಮಿ ಉಪ್ಪು ಬರುತ್ತಲ್ಲ ಅಂತಹ ಮಂಡಕ್ಕಿನೇ ಉಪಯೋಗಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 3 ಕಪ್ ಅಷ್ಟೇ ತೊಗೊಂಡಿರೋದು. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರಾದರೆ ಮಂಡಕ್ಕಿನ ಪ್ರಮಾಣವನ್ನು ಕೂಡ ಜಾಸ್ತಿ ತೊಗೊಂಡು ಪೌಡ್ರ್ ಮಾಡ್ಕೊಳ್ಬೋದು. ಮಂಡಕ್ಕಿಯನ್ನು ನಯವಾಗಿ ಪೌಡ್ರ್ ಮಾಡ್ಕೊಳ್ಬೇಕು, ಆದರೂ ಅದರಲ್ಲಿ ಸ್ವಲ್ಪ ತರ್ತರಿ ಸ್ವಲ್ಪ ಹಾಗೆ ಎಲ್ಲ ಉಳಿದಿರುತ್ತೆ. ಹಾಗಾಗಿ ಇದನ್ನು ಒಂದ್ಸಲ ಜರಡಿ ಹಿಡ್ಕೊಂಡ್ರೆ ಈ ರೀತಿ ಅದರಲ್ಲಿ ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಹರಳೆಲ್ಲ ಇದ್ದರೂ ಮೇಲ್ಗಡೆ ಬಂದುಬಿಡುತ್ತೆ. ನಯವಾಗಿರುವಂತಹ ಪೌಡ್ರನ್ನೇ ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ನೋಡಿ, ನಯವಾಗಿ ಪೌಡ್ರನ್ನು ಮಾಡಿದರೂ ಕೂಡ ಸ್ವಲ್ಪ ತರ್ತರಿ ಎಲ್ಲ ಹಾಗೆ ಉಳಿದಿದೆ. ಇದನ್ನು ಉಪಯೋಗಿಸ್ತಲೇ ಬಿಸಾಕ್ತಾ ಇದ್ದೀನಿ. ಇವಾಗ ನಯವಾಗಿರುವಂತಹ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಪೌಡ್ರ್ ಜೊತೆ ಮಂಡಕ್ಕಿ ಪೌಡ್ರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಹಾಲು ಬೇಕಂತ ಗೊತ್ತಾಗುತ್ತೆ. ಯಾಕೆಂದರೆ ನಾನಿಲ್ಲಿ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೇವ ಇರುತ್ತೆ. ಹಾಗಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಹಾಲು ಮತ್ತು ಹಾಲಿನ ಕೆನೆ ಎರಡನ್ನು ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಸಲ ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 1/4 ಕಪ್ಪನ್ನು ಹಿಡ್ಕೊಳ್ಳಿ. ಹಾಗೆ ಒಂದು 2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಎಷ್ಟು ಬೇಡ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ನೀರಾಗಿಬಿಡುತ್ತೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರಲ್ಲ ಸ್ವೀಟಿಗೆ. ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಈ ಮಿಶ್ರಣವನ್ನು ಕಲಿಸ್ಕೊಳ್ಳುವಾಗ ಹಾಲನ್ನು ಜಾಸ್ತಿ ಹಾಕಿಬಿಟ್ಟು ತುಂಬ ನೀರಾದರೆ ಸ್ವಲ್ಪ ಮಂಡಕ್ಕಿನ ಪೌಡ್ರ್ ಮಾಡಿಬಿಟ್ಟು ತಿರ್ಗಾ ಹಾಕ್ಕೊಳ್ಬೋದು. ಆವಾಗ ಕರೆಕ್ಟಾಗಿ ರೆಡಿ ಆಗುತ್ತೆ, ತುಂಬ ನೀರಾಗಲ್ಲ. ಆದರೆ ಹಾಲನ್ನು ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಬರಬೇಕು, ತುಂಬ ಗಟ್ಟಿನೂ ಇರಬಾರ್ದು ಅಥವಾ ತುಂಬ ನೀರಾಗಿನೂ ಇರಬಾರ್ದು. ಈಗ ನಾನು ಇಲ್ಲಿ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸ್ವೀಟನ್ನು ರೆಡಿ ಮಾಡ್ಕೊಂಡಂಥ ಮಿಶ್ರಣನ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪವನ್ನು ಹಾಕ್ಕೊಂಡು ಸೋರ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಈ ತೆಗಿಯೋದಕ್ಕೆ ಈಸಿ ಆಗುತ್ತೆ ತುಪ್ಪವನ್ನು ಹಾಕ್ಕೊಂಡ್ರೆ. ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಈಗ ರೆಡಿ ಮಾಡ್ಕೊಂಡಂಥ ಮಿಶ್ರಣವನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪೂನಿನ ಸಹಾಯದಿಂದ ಈ ರೀತಿ ಲೆವೆಲ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಇದನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಸ್ವೀಟ್ ಟ್ರೇ ಇದ್ದರೆ ಅದನ್ನು ಕೂಡ ಬಳಸ್ಕೊಳ್ಬೋದು, ಇಲ್ಲಾಂದರೆ ಪ್ಲೇಟ್ ಅಥವಾ ಬಟ್ಲನ್ನು ಉಪಯೋಗಿಸ್ಕೊಂಡು ಕೂಡ ಅದನ್ನು ಸೆಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಲೆವೆಲ್ ಮಾಡ್ಕೊಳ್ಳಿ. ಮೇಲ್ಗಡೆ ನೀಟಾಗಿ ಲೆವೆಲ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಸೆಟ್ ಆಗೋದಕ್ಕೆ ಇಡಬೇಕಾಗತ್ತೆ. ಒಂದು ಅರ್ಧ ಗಂಟೆ ಹೊತ್ತು ಹಾಗೆ ಇಡ್ಬೋದು. ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಅಥವಾ ಹೊರಗಡೆ ಕೂಡ ಇಡ್ಬೋದು. ಅದು ಚೆನ್ನಾಗಿ ಸೆಟ್ ಆಗಬೇಕು, ಚೆನ್ನಾಗಿ ತೆಗಿಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಸೈಡಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನಂತರ ಸೈಡಲ್ಲಿ ಓಪನ್ ಮಾಡಿಕೊಂಡು ಈ ರೀತಿ ಉಲ್ಟಾ ಹಾಕ್ಕೊಂಡ್ರೆ ಕ್ಲೀನಾಗಿ ಇಳ್ಕೊಂಡು ಬರುತ್ತೆ, ಒಂದು ಚೂರು ಅಂಟ್ಕೊಳ್ಳಲ್ಲ. ನೋಡಿ, ಇದನ್ನೀಗ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಸ್ಕ್ವೇರ್ ಶೇಪಲ್ಲಿ ಬೇಕಾದರೆ ಸ್ಕ್ವೇರ್ ಶೇಪಲ್ಲಿ, ಅಥವಾ ಡೈಮಂಡ್ ಶೇಪಲ್ಲಿ ಬೇಕಾದರೆ ಡೈಮಂಡ್ ಶೇಪಲ್ಲಿ, ಟ್ರಯಾಂಗಲ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಅಥವಾ ಇದನ್ನು ಸ್ಕ್ವೇರ್ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ
ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ತುಂಬಾ ರುಚಿಯಾಗಿರುತ್ತೆ ನೋಡಿ. ಮೇಲ್ಗಡೆ ನಾನು ಪಿಸ್ತಾವನ್ನು ಇಟ್ಬಿಟ್ಟು ಇದನ್ನು ಗಾರ್ನಿಷ್ ಮಾಡಿದ್ದೀನಿ. ಮೇಲ್ಗಡೆ ಬೇಕಾದರೆ ಬಾದಾಮ್, ಪಿಸ್ತಾ ಅಥವಾ ಗೋಡಂಬಿ ಏನು ಬೇಕಾದರೂ ಇಟ್ಬಿಟ್ಟು ಇದನ್ನು ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ. ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕೂಡ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಇದನ್ನು ತಗೊಂಡು ನಂತರ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ತುಂಬಾ ರುಚಿಯಾಗಿರುತ್ತೆ. ಕ್ವಿಕ್ಕಾಗಿ ಕೇವಲ 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಹೆಚ್ಚು ಸಮಯ ತಗೊಳ್ಳಲ್ಲ. ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಪಿಸ್ತಾವನ್ನು ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋದಕ್ಕೂ ಹಾಗೆ ತುಂಬಾ ರುಚಿಯಾಗಿರುತ್ತೆ. ಮನೆಗೆ ಗೆಸ್ಟ್ ಬರ್ತಾರಂತಿದ್ರೆ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಮಂಡಕ್ಕಿ ಇದ್ದರೆ ಈ ರೀತಿ ರೆಡಿ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಹಬ್ಬಕ್ಕೂ ಇದನ್ನು ರೆಡಿ ಮಾಡ್ಕೊಳ್ಬೋದು. ನಾನೀಗ ಒಂದು ಸ್ವೀಟನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ. ಹಾಲಿನ ಪೇಡದಷ್ಟೇ ರುಚಿಯಾಗಿರುತ್ತೆ, ಹಾಗೆ ಸಾಫ್ಟಾಗಿಯೂ ಇರುತ್ತೆ. ಕೇವಲ 5 ನಿಮಿಷದಲ್ಲಿ ಮಾಡ್ಬೋದಾದ ಸಿಂಪಲ್ ಆಗಿರೋ ಸಿಹಿ ರೆಸಿಪಿನ ಹೇಗೆ ಮಾಡೋದಂತ ನೋಡಿದ್ರಲ್ಲ. ತುಪ್ಪವನ್ನು ಬಳಸದೆ ರುಚಿಯಾದ ಮೈಸೂರು ಪಾಕನ ಹೇಗೆ ಮಾಡೋದಂತ ನೋಡೋಣ. ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆದಷ್ಟು ಆಳವಾಗಿರೋ ಸ್ವಲ್ಪ ಡೀಪ್ ಆಗಿರುವಂತಹ ಪಾತ್ರೆನೇ ಉಪಯೋಗಿಸಿ. ನಾನಿಲ್ಲಿ ಕೇಕ್ ತಿನ್ನೋನ ಉಪಯೋಗಿಸ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಆಳವಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿಟ್ಕೊಂಡಿದ್ದೀನಿ. ಅದನ್ನು ಸೈಡಲ್ಲಿಟ್ಟು ಇನ್ನೊಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಉಪಯೋಗಿಸಿರೋದು ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ. ಎಣ್ಣೆಯನ್ನು ಹಾಕಿಬಿಟ್ಟು ನೋಡಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಅನ್ನೋದು ಚೆನ್ನಾಗಿ ಕಡಲೆ ಹಿಟ್ಟಿಗೆಲ್ಲ ತಾಗಬೇಕಾಗತ್ತೆ. ಇದರಲ್ಲಿರುವಂಥ ಗಂಟು ಉಂಡೆ ಎಲ್ಲ ಇರುತ್ತೆ, ಅದೆಲ್ಲ ಹೋಗುತ್ತೆ. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದ ಹಾಗೆ. ನಿಮಗೆ ಎಣ್ಣೆ ಬಳಸೋದಕ್ಕೆ ಇಷ್ಟ ಇಲ್ಲ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಬಿಟ್ಟು ಈ ರೀತಿ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಕೈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿದೀಗ ಕಡಲೆ ಹಿಟ್ಟನ್ನೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಇನ್ನೊಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಗೆ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಹಾಗೆ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿರೋದು. ಎಣ್ಣೆ ಬದಲಿಗೆ ನೀವು 1 ಕಪ್ ಎಣ್ಣೆ 1 ಕಪ್ ತುಪ್ಪ ಕೂಡ ಹಾಕ್ಕೊಳ್ಬೋದು, ಅಥವಾ ಕಂಪ್ಲೀಟಾಗಿ 2 ಕಪ್ಪು ತುಪ್ಪ ಕೂಡ ಬಳಸ್ಬೋದು. ಈ ಎಣ್ಣೆನ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಕಡೆ ಇದನ್ನು ಬಿಸಿ ಮಾಡ್ಕೊಳ್ತಾ ಇರ್ತೀನಿ, ಹಾಗೆ ಇನ್ನೊಂದು ಕಡೆ ಇನ್ನೊಂದು ಒಲೆಯಲ್ಲಿ ನೋಡಿ ರೆಡಿ ಮಾಡ್ಕೊಂಡಂತಹ ಸಕ್ಕರೆ ಹಾಗೂ ಸಕ್ಕರೆಗೆ ನೀರು ಹಾಕ್ಕೊಂಡಿದ್ದೀನಲ್ಲ ಅದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ನೋಡಿ ಇದೀಗ ಸಕ್ಕರೆ ಅನ್ನೋದು ಕರಗ್ತಾ ಬಂದಿದೆ. ಚೆನ್ನಾಗಿ ಕರಗಿ ಇದು ಕುದೀತಾ ಇರಬೇಕು. ನೋಡಿ ಕಾಣಿಸ್ತಿರ್ಬೋದು, ಚೆನ್ನಾಗಿ ಸಕ್ಕರೆ ಅನ್ನೋದು ಕರಗಿದೆ. ಇದೀಗ ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ ಒಂದೆಳೆ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಮೈಸೂರು ಪಾಕ್ ಮಾಡ್ಕೊಳ್ಳೋದಕ್ಕೆ ಒಂದೆಳೆ ಪಾಕ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿದೀಗ ಸಕ್ಕರೆ ನೀರು ಅನ್ನೋದು ಚೆನ್ನಾಗಿ ಕುದೀತಾ ಇದೆ. ಕೈ ಆಡಿಸ್ತಾ ಇರಿ ಮೆಡ್ಲು. ನೋಡಿ ಕಾಣಿಸ್ತಿರ್ಬೋದು, ಸಕ್ಕರೆ ಪಾಕ ಅನ್ನೋದು ಕುದೀತಾ ಇದೆ. ಫ್ಲೇವರ್ಗೋಸ್ಕರ ನೀವು ಬೇಕಾದರೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿಲ್ಲ. ಕೇವಲ 3 ಸಾಮಗ್ರಿಯಲ್ಲಿ ಈ ಮೈಸೂರು ಪಾಕನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೀಗ ಒಂದೆಳೆ ಪಾಕ ಬಂದಿದೆ. ಕಾಣಿಸ್ತಿರ್ಬೋದು, ಒಂದೆಳೆ ಪಾಕ ಕಂಪ್ಲೀಟಾಗಿ ಬಂದ ನಂತರ ರೆಡಿ ಮಾಡ್ಕೊಂಡಂತಹ ಮೊದಲಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೋದು. ನೋಡಿ ಇದೀಗ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಮೊದಲಿಗೆ ಈ ರೀತಿ ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡಿರೋದ್ರಿಂದ ಗಂಟಾಗಲ್ಲ. ಈಗ ಸಕ್ಕರೆ ನೀರು ಹಾಕ್ಕೊಂಡು ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೆ ಈ ಗಂಟೆಲ್ಲ ಬೇಗ ಹೋಗುತ್ತೆ. ಹೆಚ್ಚು ಸಮಯ ಕೂಡ ತೊಗೊಳ್ಳಲ್ಲ ಈ ಗಂಟೆಲ್ಲ ಹೋಗೋದಕ್ಕೆ, ಇಲ್ಲಾಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಇದೀಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೌಟ್ ಬೇಕಾದರೆ ಉಪಯೋಗಿಸಿ, ಇಲ್ಲ ಅಂದರೆ ವಿಸ್ಕರ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡ್ರೆ ಈ ಗಂಟೆಲ್ಲ ಬೇಗ ಹೋಗುತ್ತೆ. ನೋಡಿ ಇದೀಗ ನಾನು ಈ ರೀತಿ ಒಂದು ವಿಸ್ಕರ್ ತೊಗೊಂಡು 1-2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆವಾಗ ಗಂಟೆಲ್ಲ ಇದ್ದರೆ ಬೇಗ ಹೋಗುತ್ತೆ. ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು, ಇಲ್ಲಾಂದರೆ ಕೂಡಲೇ ತಳ ಹಿಡಿಯುತ್ತೆ. ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೋಡಿ ಈ ರೀತಿ ಟೆಕ್ಸ್ಚರ್ ಬಂದಿದೆ. ಇವಾಗ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಎಣ್ಣೆ, ಕಾದಂತಹ ಬಿಸಿ ಎಣ್ಣೆನ ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆನೆಲ್ಲ ಹೀರ್ಕೊಳ್ಳುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಸೌಟ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಇದೇ ರೀತಿ ಹಾಕ್ಕೊಳ್ತಾ ಬರಬೇಕು. ನಾನು ಸುಮಾರು 2 ಕಪ್ ಆಗೋಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಆದರೆ ಕಂಪ್ಲೀಟಾಗಿ 2 ಕಪ್ ಎಣ್ಣೆ ಬೇಕಂತಿಲ್ಲ, ಸ್ವಲ್ಪ ಎಣ್ಣೆ ಉಳಿಯುತ್ತೆ. ನೋಡಿ ಇದೇ ರೀತಿ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಎಣ್ಣೆನ ಹಾಕ್ಕೊಳ್ತಾ ಇದ್ದ ಹಾಗೆ ಕಡಲೆ ಹಿಟ್ಟು ಅನ್ನೋದು ಹೀರ್ಕೊಳ್ತಾ ಬರುತ್ತೆ.
ನೋಡಿ ಕಾಣಿಸಿರ್ಬೋದು, ಗುಳ್ಳೆ ಗುಳ್ಳೆ ಬರುತ್ತೆ. ಆನಂತರ ಅದನ್ನೆಲ್ಲ ಹೀರ್ಕೊಂಡು, ಎಣ್ಣೆನೆಲ್ಲ ಹೀರ್ಕೊಂಡು ಸ್ವಲ್ಪ ಡ್ರೈ ಆಗುತ್ತೆ. ಇದೇ ರೀತಿ ಹಾಕ್ಕೊಳ್ತಾ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಎಣ್ಣೆನೆಲ್ಲ ಹೀರ್ಕೊಂಡು ಸ್ವಲ್ಪ ಲೂಸ್ ಆಗುತ್ತೆ ಕಡಲೆ ಹಿಟ್ಟಿನ ಮಿಶ್ರಣ ಅನ್ನೋದು. ಇಲ್ಲಿ ಕಾಣಿಸ್ತಿರ್ಬೋದು, ನಾನಿಲ್ಲಿ 2 ಕಪ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈಗ ಸುಮಾರು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಉಳಿದಿದೆ. ಆ ಎಣ್ಣೆನ ನಾನು ಉಪಯೋಗಿಸ್ತಾ ಇಲ್ಲ, ಅರ್ಧ ಕಪ್ ಆಗೋಷ್ಟು ಎಣ್ಣೆಯನ್ನು. ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇದು ಇನ್ನೂ ಸ್ವಲ್ಪ ಹೊತ್ತಿನ ನಂತರ ಹಾಕಿರುವಂತಹ ಎಣ್ಣೆ ಎಲ್ಲ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಕಡಲೆ ಹಿಟ್ಟು ಅನ್ನೋದು. ಸೈಡಲ್ಲೆಲ್ಲ ಬರ್ತಾಯಿದೆ ನೋಡಿ, ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನೂ ಎಣ್ಣೆ ಹಾಕ್ಕೊಳ್ಬೇಕಂತ ಏನಿಲ್ಲ. ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ಹಗೂರವಾಗಿ ಬರುತ್ತೆ ಕಡಲೆ ಹಿಟ್ಟು, ನಿಮಗೆ ಗೊತ್ತಾಗುತ್ತೆ ಮಾಡ್ತಾ ಇರುವಾಗ. ನಿಮಗೂ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ. ಟೆಕ್ಸ್ಚರ್ ಸ್ವಲ್ಪ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹಾಗೆ ಸೈಡಲ್ಲೆಲ್ಲ ಎಣ್ಣೆ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಬನ್ನಿ. ಒಳ್ಳೆ ಕಲರ್ ಬರಬೇಕು, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ಸೈಡಲ್ಲೆಲ್ಲ ಕಂಪ್ಲೀಟಾಗಿ ಎಣ್ಣೆ ಅನ್ನೋದು ರಿಲೀಸ್ ಮಾಡ್ತಾ ಇದೆ. ಟೆಕ್ಸ್ಚರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ರೀತಿ ಆದ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೊದಲಿಗೆ ರೆಡಿ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಲ್ಲ ಪಾತ್ರೆ, ಅದಕ್ಕೆ ಈ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಕಂಪ್ಲೀಟಾಗಿ ಈ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದೀನಿ. ಹಾಕಿದ ನಂತರ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಸೆಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಪ್ರೆಸ್ ಮಾಡಿಕೊಂಡ್ರೆ ಒಳಗಡೆ ಹೋಲ್ಸ್ ಆಗುತ್ತೆ, ಅದೆಲ್ಲ ಹೋಗುತ್ತೆ. ಜಾಸ್ತಿ ಪ್ರೆಸ್ ಮಾಡ್ಕೊಳ್ಳಿಕ್ಕಿಲ್ಲ, ಜಸ್ಟ್ ಈ ರೀತಿ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೇಲ್ಗಡೆ ಏನು ಪ್ರೆಸ್ ಮಾಡ್ಕೊಳ್ಬೇಕು, ಸೌಟಲ್ಲಿ ಏನು ಪ್ರೆಸ್ ಮಾಡ್ಕೊಳ್ಬೇಕಂತ ಏನಿಲ್ಲ. ನೋಡಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಇದನ್ನು 5 ನಿಮಿಷ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ನಂತರ ಇದಕ್ಕೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಲೈನ್ಸ್ ಹಾಕ್ಕೊಳ್ಳಿ. ಈ ರೀತಿ ಲೈನ್ಸ್ ಹಾಕ್ಕೊಳ್ಳಿ. ಬಿಸಿ ಇರುವಾಗನೇ ಸ್ವಲ್ಪ ಲೈನ್ಸ್ ಹಾಕ್ಕೊಂಡ್ರೆ ನಿಮಗೆ ಆಮೇಲೆ ಈಸಿ ಆಗುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ. ಸ್ಕ್ವೇರ್ ಶೇಪಲ್ಲಿ ಇದನ್ನು ಈ ರೀತಿ ಲೈನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಕೂಡ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಈ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ, ಹೆಚ್ಚು ಕಷ್ಟಪಡಬೇಕಂತೇನಿಲ್ಲ. ಹಾಗಾಗಿ ಸುತ್ತು ಲೈನ್ಸ್ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಸುಮಾರು 3-4 ಗಂಟೆ ಹೊತ್ತು ಹಾಗೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. 3-4 ಗಂಟೆ ಹೊತ್ತಿನ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಉಲ್ಟ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತಟ್ಕೊಂಡ್ರೆ ಆಯಿತು. ಕ್ವಿಕ್ಕಾಗಿ ಈಸಿಯಾಗಿ ಬರುತ್ತೆ. ಹೆಚ್ಚು ಕಷ್ಟಪಟ್ಟಿಲ್ಲ ನಾನು ತೆಗೆಯೋದಕ್ಕೆ. ಇದನ್ನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನ್ಸ್ ಹಾಕ್ಕೊಂಡಿದ್ದೀನಲ್ಲ, ಆ ಲೈನ್ಸ್ ಮೇಲೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಅದ್ಭುತವಾಗಿ ಬಂದಿದೆ. ಅಂಗಡಿಯಲ್ಲೆಲ್ಲ ಸಿಗುವಂತಹ ಮೈಸೂರು ಪಾಕನ ತುಂಬ ಸುಲಭವಾಗಿ ಮನೆಯಲ್ಲೇ ಕೇವಲ 3 ಸಾಮಗ್ರಿಯಲ್ಲೇ ಮಾಡ್ಕೊಳ್ಬೋದು. ತುಪ್ಪ ಬಳಸದೇನೂ ಕೂಡ ಮೈಸೂರು ಪಾಕನ ಮಾಡ್ಕೊಳ್ಬೋದು ಎಣ್ಣೆಯಿಂದ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಣ್ಣೆ ಬದಲಿಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಕೆಲವರಿಗೆ ಎಣ್ಣೆ ಹಾಕೋದಕ್ಕೆ ಇಷ್ಟ ಆಗಲ್ಲ ಅಂಥವರು ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಒಳಗಡೆಯಿಂದ ಗೂಡಾಗಿ ಬಂದಿದೆ, ಹೋಲ್ಸ್ ಥರ ಬಂದಿದೆ. ಅಂಗಡಿಯಲ್ಲೆಲ್ಲ ಸಿಗುವಂಥ ಮೈಸೂರು ಪಾಕನ ಮನೇಲಿ ಕೂಡ ಮಾಡ್ಕೊಂಡಿದ್ದೀನಿ ನಾನು ತುಂಬ ಈಸಿಯಾಗಿ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಈ ಮೈಸೂರು ಪಾಕನ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಂತಿಲ್ಲ, ಕೇವಲ ಒಂದು ಅರ್ಧ ಗಂಟೆ ಸಾಕಾಗುತ್ತೆ. ಇದನ್ನು ತಣ್ಣಗಾಗೋದಕ್ಕೆ ಇಡೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ ಅಷ್ಟೇ. ರುಚಿಯಾಗಿರುವಂತಹ ಸರಳವಾದಂತಹ ಮೈಸೂರು ಪಾಕನ ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಶೇಷ ಸಂದರ್ಭಕ್ಕೆ, ಹಬ್ಬಕ್ಕೆ ಅಥವಾ ಮನೆಗೆ ಗೆಸ್ಟ್ ಬರ್ತಾರಂತಿದ್ರೆ ಈ ಮೈಸೂರು ಪಾಕನ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಗೂಡಾಗಿ ಹಾರ್ಡಾಗಿರುವಂತಹ ಮೈಸೂರು ಪಾಕು ಕೆಲವ್ರಿಗೆ ಇಷ್ಟ ಆಗುತ್ತೆ, ಅಥವಾ ಕೆಲವರಿಗೆ ಸಾಫ್ಟ್ ಮೈಸೂರು ಪಾಕ್ ಕೂಡ ಇಷ್ಟ ಆಗುತ್ತೆ. ನನ್ನ ಚಾನಲ್ನಲ್ಲಿ ನಾನು ಸಾಫ್ಟ್ ಮೈಸೂರು ಪಾಕನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ಗಂಟೆಗಟ್ಟಲೆ ಅಕ್ಕಿಯನ್ನು ನೆನೆಸದೆ ರುಚಿಯಾದ ಕಜ್ಜಾಯವನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ. 3 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಹಾಗೆ ಒಣ ಕೊಬ್ಬರಿನ ತುರಿದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು 5 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಒಣ ಕೊಬ್ಬರಿನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಚೆನ್ನಾಗಿ ಬರಲ್ಲ. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪೌಡ್ರ್ ಮಾಡಿಬಿಟ್ಟು ನಾನು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಬಿಳಿ ಎಣ್ಣನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಈ ಬಿಳಿ ಎಳ್ಳಿದು, ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ.
ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ ನಂತರನೇ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಇದಕ್ಕೆ ಹಾಕ್ಕೊಂಡು ಪ್ಯಾನ್ ಬಿಸಿ ಇರೋದ್ರಿಂದ ಅದೇ ಬಿಸಿಯಲ್ಲಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ತೆಗೆದು ಮೊದಲಿಗೆ ಪೌಡ್ರ್ ಮಾಡ್ಕೊಂಡಿರುವಂತಹ ಒಣ ಕೊಬ್ಬರಿ ಪೌಡ್ರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಇದಕ್ಕೀಗ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರೆಡಿಮೇಡ್ ಶುಂಠಿ ಪೌಡ್ರನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಂಡಿದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಇವಿಷ್ಟನ್ನು ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು 1 ಕಪ್ಪು ಫುಲ್ ಕಂಪ್ಲೀಟ್ 1 ಕಪ್ ಇದೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು. ಹಾಗೆ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1/4 ಕಪ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ಆದರೆ ಮೊದಲಿಗೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಫ್ರೆಂಡ್ಸ್, ನೀವು ಯಾವುದೇ ಬ್ರ್ಯಾಂಡ್ನ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಬೋದು, ಆದರೆ ಅಕ್ಕಿ ಹಿಟ್ಟು ತುಂಬ ನಯವಾಗಿರಬೇಕು, ಫೈನ್ ಪೌಡ್ರ್ ಆಗಿರಬೇಕು. ನೋಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ನೋಡಿ ಈ ರೀತಿ ಒಂದು ಉಂಡೆ ಮಾಡಿಕೊಂಡ್ರೆ ಕೈಯಲ್ಲಿ ಉಂಡೆ ಆಗಬೇಕು, ಹಾಗೆ ಪ್ರೆಸ್ ಮಾಡಿದ್ರೆ ಒಡೆದು ಹೋಗಬೇಕು. ಅಲ್ಲಿ ತನಕ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಂಡು ಈ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಇದೀಗ ರೆಡಿಯಾಗಿದೆ. ಈಗ ಇದನ್ನು ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೀರನ್ನು ಹಾಕ್ಕೊಂಡಿರುವಾಗ ಇದು ಉಂಡೆ ಉಂಡೆ ಆಗಿದೆ ಅಕ್ಕಿ ಹಿಟ್ಟಲ್ಲಿ, ಅದಕ್ಕೋಸ್ಕರ ಉಂಡೆ ಉಂಡೆ ಇರಬಾರ್ದು. ಇದನ್ನು ನಾನು ಜರಡಿ ಹಿಡ್ಕೊಂಡ್ರೆ ಆ ಉಂಡೆ ಉಂಡೆ ಎಲ್ಲ ಹೋಗುತ್ತೆ. ಹಾಗೆ ಮೇಲ್ಗಡೆ ದೊಡ್ಡ ದೊಡ್ಡ ಉಂಡೆ ಇದ್ದರೆ ಕೈಲಿ ಪ್ರೆಸ್ ಮಾಡ್ಕೊಳ್ತಾ ಇದನ್ನು ಜರಡಿ ಹಿಡ್ಕೊಳ್ಳಿ. ಕಾಣಿಸ್ತಿರ್ಬೋದು, ಮೇಲ್ಗಡೆ ಎಲ್ಲ ದೊಡ್ಡ ದೊಡ್ಡ ಅಕ್ಕಿ ಹಿಟ್ಟಿನ ಉಂಡೆ ಬಂದಿದೆ. ಅದನ್ನೆಲ್ಲ ಕೈಲಿ ಪ್ರೆಸ್ ಮಾಡಿಕೊಂಡು ಒಡ್ಕೊಂಡು ಇದನ್ನು ಜರಡಿ ಹಿಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸುಮಾರು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟಿನ ಉಂಡೆ ಹಾಗೆ ಇದೆ. ಇದನ್ನು ನಾನು ಬೇರೆ ರೆಸಿಪಿಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಜರಡಿ ಹಿಡ್ಕೊಂಡಿರುವಂತಹ ಈ ಅಕ್ಕಿ ಹಿಟ್ಟನ್ನು ನೋಡಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ತೇವಾಂಶ ಹೋಗಲ್ಲ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ. ಅಕ್ಕಿ ಹಿಟ್ಟಿನ ತೇವಾಂಶ ಹಾಗೇ ಇರಬೇಕು, ಅಕ್ಕಿ ಹಿಟ್ಟು ಡ್ರೈ ಆಗಬಾರ್ದು. ಅದಕ್ಕೋಸ್ಕರ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದನ್ನೀಗ ಮುಚ್ಚಿಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ಇದನ್ನು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ಈಗ ಇನ್ನೊಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಪುಡಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡ್ಕೊಂಡಿರೋಂತಹ ಬೆಲ್ಲವನ್ನು ಹಾಕಿಬಿಟ್ಟು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ನೋಡಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ, ಬೆಲ್ಲದ ನೀರು ರೆಡಿಯಾಗಿದೆ. ಈ ಬೆಲ್ಲದ ನೀರನ್ನು ನಾನು ಸೋಯಿಸ್ಕೊಳ್ತಾ ಇದ್ದೀನಿ, ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬೆಲ್ಲದಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇದ್ದರೆ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಹೊರಗೆ ಬರುತ್ತೆ. ನೋಡಿ ಈ ರೀತಿ ಇದನ್ನು ತೆಗೆದು ಬಿಸಾಕಿ ಈಗ ರೆಡಿ ಮಾಡ್ಕೊಂಡಂತಹ ಬೆಲ್ಲದ ನೀರನ್ನು ತಿರ್ಗಾ ಕೊಯ್ಸ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. ಈ ರೀತಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ತಗೊಂಡು 1 ಡ್ರಾಪ್ಸು ಅದಕ್ಕೆ ಹಾಕಿ ನೋಡಿ ಈ ರೀತಿ. ಇದೀಗ ಸ್ಪ್ರೆಡ್ ಆದರೆ ಕರೆಕ್ಟಾಗಿ ಪಾಕ ರೆಡಿಯಾಗಿಲ್ಲ ಅಂತ. ತಿರ್ಗಾ ಸ್ವಲ್ಪ ಹೊತ್ತಿನ ನಂತರ ಈ ರೀತಿ ಹಾಕಿ ನೋಡಿದರೆ ಒಂದು ಕಡೆ ನಿಂತಿದೆ, ಸ್ಪ್ರೆಡ್ ಆಗಿಲ್ಲ. ಇವಾಗ ನಾನು ಇದನ್ನು ಕೈಯಲ್ಲಿ ತೆಗೆದು ನೋಡ್ತಾ ಇದ್ದೀನಿ, ಸಾಫ್ಟ್ ಆಗಿದೆ. ಇದೀಗ ಒಂದು ಉಂಡೆ ರೀತಿ ಆಗ್ತಾಯಿದೆ. ಇದೀಗ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ. ಪಾಕ ರೆಡಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಂಡಂತಹ ಕೊಬ್ಬರಿ ಪೌಡ್ರ್ ಹಾಗೆ ಉಳಿದಂತಹ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ. ಚಿಟಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಪಾಕ ರೆಡಿ ಆದ ನಂತರ. ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಒಂದೇ ಸಲ ಹಾಕ್ಕೊಂಡ್ರೆ ಗಂಟುಗಳಾಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಒಂದೇ ಸಲ ಪೂರ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ತಾ ಬಂದ ಹಾಗೆ ನಿಮಗೆ ಗೊತ್ತಾಗುತ್ತೆ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಎಲ್ಲ ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೂಡಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಕಾಣಿಸ್ತಿರ್ಬೋದು, ಮೇಲಿಂದ ಹೀಗೆ ಎತ್ತಿ ಕೆಳಗೆ ಬಿಟ್ಟರೆ ಬೀಳ್ತಾ ಇದೆ. ಇದು ಕರೆಕ್ಟಾಗಿ ಒಂದು ರೆಡಿಯಾಗಿದೆ ಅಂತ. ನಾನು ಇದಕ್ಕೆ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನು ಆಲ್ರೆಡಿ ಆಫ್ ಮಾಡ್ಕೊಂಡಾಗಿದೆ. ಅಕ್ಕಿ ಹಿಟ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಟ್ಟು ಹಾಗೆ 1 ಗಂಟೆ ಅಥವಾ 2 ಗಂಟೆ ಹೊತ್ತು ಹಾಗೆ ಇಟ್ಟಿರ್ತೀನಿ. ನಾನಿಲ್ಲಿ 1 ಗಂಟೆ ಹೊತ್ತು ಮಾತ್ರ ಇಟ್ಟಿದ್ದೀನಿ. ನೋಡಿ 1 ಗಂಟೆ ನಂತರ ಇದು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಮಿಶ್ರಣ ನೋಡಿ, ಮೊದಲಿಗೆ ಸ್ವಲ್ಪ ನೀರಿತ್ತು,
ಈಗ ಒಂದು ಮುದ್ದೆ ರೀತಿ ಗಟ್ಟಿಯಾಗಿ ಬಂದಿದೆ. ಇದು ಚೆನ್ನಾಗಿ ತಣ್ಣಗಾಗಿದೆ, ಸಾಫ್ಟಾಗಿ ರೆಡಿಯಾಗಿದೆ. ನಾನಿಲ್ಲಿ 1 ಗಂಟೆ ಹೊತ್ತು ಮಾತ್ರ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ. ನೀವು ಬೇಕಾದರೆ ಜಾಸ್ತಿ ಹೊತ್ತು ಕೂಡ ಇಟ್ಕೊಳ್ಬೋದು. ನನ್ನ ಹತ್ರ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ 1 ಗಂಟೆ ಹೊತ್ತು ನಂತರ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇದನ್ನು ಉಂಡೆ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪೇಪರನ್ನು ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ಪೇಪರನ್ನು ತೊಗೊಂಡು ಅದಕ್ಕೆ ರೆಡಿ ಮಾಡ್ಕೊಂಡಂಥ ಉಂಡೆನ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ತಟ್ಕೊಳ್ಬೇಡಿ ಅಥವಾ ತುಂಬ ದಪ್ಪನೆಯಾಗಿಯೂ ಬೇಡ, ಮೀಡಿಯಮ್ ಆಗಿದ್ದರೆ ಸಾಕು. ನೋಡಿ ಈ ರೀತಿ ಇದನ್ನೀಗ ನಾನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ನಾನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಗ್ಯಾಸ್ ಫ್ಲೇಮನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಬೇಡಿ, ಯಾಕೆಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಿಸಿದರೆ ಹೊರಗಡೆ ಕಲರ್ ಬಂದುಬಿಡುತ್ತೆ, ಆದರೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಳಿ. ಈಗ ನೋಡಿ ಇದು ಉಬ್ಬಿ ಬರ್ತಾ ಇದೆ. ಸ್ವಲ್ಪ ಮೇಲ್ಗಡೆ ಎಣ್ಣೆನ ಈ ರೀತಿ ಹಾಕ್ಕೊಳ್ಳಿ. ಪೂರಿ ರೀತಿ ಇದು ಉಬ್ಬಿ ಬರ್ತಾ ಇದೆ ನೋಡಿ, ಒಂದು ಚೂರು ಒಡೆದಿಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ. ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಬನ್ನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಗ್ಯಾಸ್ ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಎರಡೂ ಕಡೆ ಚೆನ್ನಾಗಿ ಕಲರ್ ಬಂದ ನಂತರ ಇದನ್ನು ಎಣ್ಣೆಯಿಂದ ತೆಗೀರಿ. ಎಣ್ಣೆಯಿಂದ ತೆಗೆದ ನಂತರ ಇನ್ನೊಂದು ಸೌಟಿನ ಸಹಾಯದಿಂದ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಜಾಸ್ತಿ ಪ್ರೆಸ್ ಮಾಡ್ಕೊಳ್ಬೇಕಂತಿನ, ಲೈಟಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಎಣ್ಣೆ ಎಲ್ಲ ಹೀರ್ಕೊಂಡಿರೋದ್ರಿಂದ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸ್ವಲ್ಪ ಎಣ್ಣೆ ಎಲ್ಲ ಹೋಗುತ್ತೆ. ಈಗ ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ನಾನು ಟಿಶ್ಯೂ ಪೇಪರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡೆ. ನಾನು ಇನ್ನೊಂದು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಣ್ಣೆಯಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ಮಾಡಿಬಿಟ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಜ್ಜಾಯವನ್ನು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಅಂಗಡಿಯಿಂದ ಅಕ್ಕಿ ಹಿಟ್ಟನ್ನು ತಂದು ಈ ರೀತಿ ರೆಡಿ ಮಾಡ್ಕೊಂಡ್ರೆ ಆಯಿತು. ಅಕ್ಕಿನ ನೆನೆಸ್ಕೊಳ್ಬೇಕು, ರುಬ್ಬಿಕೊಳ್ಬೇಕು, ಪೌಡ್ರ್ ಮಾಡ್ಕೊಳ್ಬೇಕು, ಏನೂ ಇಲ್ಲ. ಟೆನ್ಷನ್ ಇಲ್ಲದೆ, ಯಾವುದೇ ರೀತಿ ತಲೆ ಬಿಸಿ ಇಲ್ಲದೆ ಸಿಂಪಲ್ಲಾಗಿ ಈ ರೀತಿ ಕಜ್ಜಿಯನ್ನು ರೆಡಿ ಮಾಡ್ಕೊಳ್ಬೋದು. ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ಇದನ್ನೀಗ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಹೊರಗಡೆಯಿಂದ ಗರಿ ಗರಿಯಾಗಿರುತ್ತೆ, ಹಾಗೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಈ ರೀತಿಯ ಕಜ್ಜಾಯವನ್ನು ಟ್ರೈ ಮಾಡಿ ನೋಡಿ. ಯಾರು ಬೇಕಾದರೂ ಈ ರೀತಿಯ ಕಜ್ಜಾಯವನ್ನು ರೆಡಿ ಮಾಡ್ಕೊಳ್ಬೋದು. ಅಕ್ಕಿ ನೆನೆಸ್ಕೊಳ್ಬೇಕು, ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು, ಏನೂ ಇಲ್ಲ, ಟೆನ್ಷನೇ ಇಲ್ಲ. ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಹಬ್ಬಗಳಿಗಂತೂ ಕಜ್ಜಾಯ ಬೇಕೇ ಬೇಕು. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಯಾವ ರೀತಿ ಇದೆ ಅಂತ ಕಾಣಿಸ್ತಿರ್ಬೋದು. ತುಂಬಾ ಸಾಫ್ಟಾಗಿರುತ್ತೆ, ಒಳಗಡೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ಬೇಕಂತ ಅನಿಸುತ್ತೆ. ನೋಡಿ ಕಾಣಿಸ್ತಿರ್ಬೋದು. ರುಚಿಯಾದ ಕಜ್ಜಾಯವನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. 10 ನಿಮಿಷದಲ್ಲಿ ಮಾಡುವ ಗರಿಗರಿಯಾದ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಳೋದು, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನು ಒಂದು ಮಿಕ್ಸಿ ಜಾರಿಗೆ ಸುಮಾರು 1/4 ಕಪ್ ಆಗೋಷ್ಟು ಹುರಿಗಡಲೆಯನ್ನು ಹಾಕ್ಕೊಂಡಿದ್ದೀನಿ. ಪುಟಾಣಿ ಅಂತೀವಲ್ಲ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ನಾನು 1/4 ಕಪ್ ಮೆಷರಿಂಗ್ ಕಪ್ಪಲ್ಲಿ 1/4 ಕಪ್ಪನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ತರಿ ಎಲ್ಲ ಹಾಗೆ ಇರುತ್ತೆ, ಬೇಳೆಕಾಳೆಲ್ಲ ಹಾಗೆ ಉಳಿದಿರುತ್ತೆ. ಹಾಗಾಗಿ ಇದನ್ನು ಒಂದು ಸಲ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 1/4 ಕಪ್ ಹಾಕ್ಕೊಂಡಿರ್ತೀನಿ, ಆದರೆ ಇದನ್ನು ಪೌಡ್ರ್ ಮಾಡ್ಕೊಂಡಾಗ ಸುಮಾರು ಅರ್ಧ ಕಪ್ ಆಗೋಷ್ಟು ಆಗುತ್ತೆ. ನೋಡಿ ಸ್ವಲ್ಪ ತರ್ತರಿ ಎಲ್ಲ ಇದೆ, ಅದನ್ನು ಬಿಸಾಕ್ತಾ ಇದ್ದೀನಿ. ಪೌಡ್ರನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಗೆ ಸುಮಾರು 1 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಇಂಗು, ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಅನ್ನುವಾಗ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಬೆಣ್ಣೆನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇದೆ, ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ. ಬಿಸಿ ನೀರಿಗೆ ಹಾಕಿದ ನಂತರ ಇದು ಕರಗಿದೆ, ನೋಡಿ ಕಾಣಿಸ್ತಿರ್ಬೋದು. ಇವಾಗ ನಾನು ಇದಕ್ಕೆ ಸುಮಾರು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಬಿಸಿ ಇರೋದ್ರಿಂದ ಬೇಗನೆ ಗಂಟಾಗಿಬಿಡುತ್ತೆ, ಉಂಡೆ ಉಂಡೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಈ ರೀತಿ ಕೂಡಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳಿಕ್ಕೂ ಹೋಗಬೇಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಜೀರಿಗೆ ಹಾಗೆ ಬಿಳಿ ಎಳ್ಳನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಯಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬಿಸಿ ನೀರಿಗೆ ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ, ಸ್ವಲ್ಪ ಮೆತ್ತಗಾಗುತ್ತೆ. ಹಾಗಾಗಿ ನಾನು ಕೊನೆಯಲ್ಲಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ರೆಡಿ ಮಾಡ್ಕೊಂಡಂತಹ ಹುರಿಗಡಲೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಪುಟಾಣಿ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. ತುಂಬಾ ಬಿಸಿ ಇರೋದ್ರಿಂದ ಕೂಡಲೇ ಕೈಯಲ್ಲಿ ಮುಟ್ಟೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಓಪನ್ ಆಗಿ ತಣ್ಣಗಾಗೋದಕ್ಕಿಟ್ಟು ತಣ್ಣಗಾಗತ್ತೆ, ಚೆನ್ನಾಗಿ ತಣ್ಣಗಾಗತ್ತೆ. ನೋಡಿ ತುಂಬಾ ಬಿಸಿ ಇದೆ, ಕೈಯಲ್ಲಿ ಮುಟ್ಟೋದಕ್ಕಾಗ್ತಾ ಇಲ್ಲ. ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿ ಕೈಯಲ್ಲಿ ಮುಟ್ಬೋದು. ಈ ರೀತಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಡ್ರೈ ಇರೋದ್ರಿಂದ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀರು ಅಗತ್ಯ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಲಿಕ್ಕೆ ಆಗ್ತಾ ಇದ್ದರೆ ನೀರನ್ನು ಹಾಕ್ಕೊಳ್ಳೋದು ಬೇಡ. ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ತಾ ನೋಡಿ ಈ ರೀತಿ ಚೆನ್ನಾಗಿ ಒಂದು ಮುದ್ದೆ ರೀತಿ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಲಿಸ್ಕೊಂಡಾಗ ಒಂದು ಮುದ್ದೆ ರೀತಿಯಾಗಿದೆ. ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಸಾಫ್ಟಾಗಿಯೂ ಇರಬಾರ್ದು, ನೀರಾಗಿ, ಅಥವಾ ತುಂಬ ಗಟ್ಟಿಯಾಗಿಯೂ ಇರಬಾರ್ದು. ನೋಡಿ ಈ ಹದದಲ್ಲಿ ಇರಬೇಕು. ಆವಾಗಲೇ ಪರ್ಫೆಕ್ಟಾಗಿ ಚಕ್ಲಿಯನ್ನು ಮಾಡ್ಕೊಳ್ಳೋದಕ್ಕಾಗತ್ತೆ. ಚಕ್ಲಿ ಹಚ್ಚಿ ಹಾಕಿದರೂ ಚೆನ್ನಾಗಿ ಇಳ್ಕೊಂಡು ಬರುತ್ತೆ. ನೋಡಿ ಈ ರೀತಿ. ಇವಾಗ ನಾನು ಒಂದು ಚಕ್ಲಿ ಅಚ್ಚನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಚಕ್ಲಿ ಪ್ರೆಸ್ಸರಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಸ್ವಲ್ಪ ಸವರ್ಕೊಂಡ್ರೆ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹೆಚ್ಚು ಕಷ್ಟಪಡಬೇಕಂತ ಏನಿಲ್ಲ. ಹಾಗೆ ರೆಡಿ ಮಾಡ್ಕೊಂಡಂಥ ಈ ಮಿಶ್ರಣವನ್ನು ನೋಡಿ ಈ ರೀತಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಬಟ್ಲ ಮೇಲ್ಗಡೆ ನೋಡಿ ಈ ರೀತಿ ಚಕ್ಲಿಯನ್ನು ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಾಡ್ಕೊಂಡ್ರೆ ಆಯಿತು. ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿನೂ ಮಾಡ್ಕೊಳ್ಬೋದು, ಅಥವಾ ಚಿಕ್ಕದಾಗಿ ಮಾಡ್ಕೊಳ್ತೀರಾದರೆ ಚಿಕ್ಕದಾಗಿನೂ ಇದನ್ನು ಮಾಡ್ಕೊಳ್ಬೋದು. ಮಾಡಿಕೊಂಡು ನೋಡಿ ಸೈಡಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಎಣ್ಣೆ ಹಾಕಿದ ನಂತರ ಬಿಟ್ಕೊಳ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಸೈಡಲ್ಲಿ ಎರಡೂ ಕಡೆನೂ ಲಾಕ್ ಮಾಡ್ಕೊಳ್ಬೇಕು. ನೀವು ಡೈರೆಕ್ಟಾಗಿನೂ ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು. ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಇದ್ದರೆ, ತುಂಬ ಸಲ ಮಾಡಿದರೆ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತಂತಿದ್ರೆ ಈ ರೀತಿ ಸೌಟ್ ಮೇಲ್ಗಡೆ ಮಾಡಿಕೊಂಡು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು, ಅಥವಾ ಬಟ್ಲ ಮೇಲ್ಗಡೆ ಮಾಡಿಕೊಂಡು ಬಟ್ಲಿಂದ ತೆಗೆದು ಎಣ್ಣೆಗೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿ ಎರಡು ಕಡೆ ಲಾಕ್ ಮಾಡ್ಕೊಳ್ಳಿ. ಆವಾಗ ಎಣ್ಣೆ ಹಾಕಿದರೂ ಬಿಟ್ಕೊಳ್ಳಲ್ಲ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚೂರು ಕಟ್ಟಾಗ್ತಾ ಇಲ್ಲ, ಕ್ಲೀನಾಗಿ ಬಂದಿದೆ. ಯಾಕೆಂದರೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿನೂ ಮಾಡ್ಕೊಂಡಿಲ್ಲ ಅಥವಾ ತುಂಬ ಗಟ್ಟಿಯಾಗಿನೂ ಮಾಡ್ಕೊಂಡಿಲ್ಲ. ಈ ಹದದಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಎರಡು ಕಡೆನೂ ಲಾಕ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದ ನಂತರ ಬಿಟ್ಕೊಂಡು ಬಿಡುತ್ತೆ. ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೌಟಲ್ಲೇ ಹಾಕ್ಕೊಂಡಿದ್ದೀನಲ್ಲ, ಈ ರೀತಿ ಒಂದು ಸೌಟ್ ಮೇಲ್ಗಡೆ ಮಾಡ್ಕೊಂಡಿರೋದನ್ನು ಈ ರೀತಿ ಎಣ್ಣೆಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯುತ್ತೆ. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಮುಟ್ಟೋದಕ್ಕೆ ಹೋಗಬೇಡಿ. ಒಂದೇ ಸಲ 2 ಅಥವಾ 3 ಚಕ್ಲಿಯನ್ನು ಕಾಯಿಸ್ಕೊಳ್ಬೋದು, ಅಥವಾ ಒಂದನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಫಸ್ಟ್ ಟೈಮ್ ಮಾಡೋದಾದರೆ ಒಂದೊಂದಾಗಿ ಮಾಡ್ಕೊಳ್ಳಿ. ತುಂಬ ಕಷ್ಟ ಆಗುತ್ತೆ ತೆಗಿಯೋದಕ್ಕೆಲ್ಲ. ಹಾಗಾಗಿ ನಾನಿಲ್ಲಿ ಒಂದೊಂದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆಲಿ ಹಾಕಿದ ನಂತರ ಗುಳ್ಳೆ ಗುಳ್ಳೆ ಆಗುತ್ತಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆದ ನಂತರ ಉಲ್ಟಾ ಹಾಕ್ಕೊಳ್ಳಿ. ನೋಡಿ ಎರಡು ಕಡೆ ಉಲ್ಟಾ ಹಾಕ್ಕೊಳ್ತಾ ಕಂಪ್ಲೀಟಾಗಿ ಆ ಗುಳ್ಳೆ ಅನ್ನೋದು ಕಮ್ಮಿ ಆಗ್ತಾ ಬರಬೇಕು. ನಂತರ ಎಣ್ಣೆಯಿಂದ ತೆಗಿಬೇಕಾಗತ್ತೆ. ನೋಡಿ ಈಗ ಎಣ್ಣೆಯಿಂದ ಗುಳ್ಳೆ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಇವಾಗ ಇದನ್ನು ತೆಗೆದೊಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆಯನ್ನು ಕೂಡ ಹೀರ್ಕೊಳ್ಳಲ್ಲ ಇದು. ಈ ರೀತಿ ಮಾಡಿದ್ರೆ ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ತೆಗಿಯೋದಂತಲೂ ತೋರಿಸಿದೆ. ಈ ರೀತಿ ಸೌಟಿಂದ ಈ ರೀತಿ ತೆಗೆದು ಹಾಕಿದರೆ ಆಯಿತು. ಒಂದು ಚೂರು ಕಟ್ಟಾಗಲ್ಲ ತೆಗಿಯುವಾಗಲೂ. ಎಣ್ಣೆಗೆ ಹಾಕಿದ ನಂತರ ತುಂಬಾ ಬಬಲ್ಸ್ ಬರುತ್ತೆ, ಅದು ಕಮ್ಮಿ ಆಗಬೇಕು. ಅಲ್ಲಿ ತನಕ ಹಾಗೆ ಬಿಟ್ಬಿಡಿ, ಮುಟ್ಟೋದಕ್ಕೆ ಹೋಗಬೇಡಿ. ಎಣ್ಣೆಗೆ ಹಾಕಿದ ನಂತರ ಗುಳ್ಳೆಲ್ಲ ಕಮ್ಮಿ ಆಗಬೇಕು. ಕಮ್ಮಿ ಆದ ನಂತರ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ತುಂಬಾ ಸಾಫ್ಟ್ ಆಗಿಬಿಡತ್ತೆ, ಹಾಗೆ ಗರ್ಗರಿ ಆಗಿ ಬರಲ್ಲ. ಬೇಗನೆ ತೆಗೆದ್ಬಿಟ್ರೆ ಎಣ್ಣೆಯಿಂದ ಬೇಗ ತೆಗೆದ್ರೆ ಗರ್ಗರಿಯಾಗಿ ಬರಲ್ಲ. ಸ್ವಲ್ಪ ಗರ್ಗರಿಯಾಗಿ ಬರಬೇಕಾದ್ರೆ ಕಂಪ್ಲೀಟಾಗಿ ಎಣ್ಣೆಯಲ್ಲಿರುವಂತಹ ಗುಳ್ಳೆ ಎಲ್ಲ ಕಮ್ಮಿ ಆಗಬೇಕು, ನಂತರನೇ ತೆಗಿಬೇಕಾಗತ್ತೆ. ನೋಡಿ ನಾನಿಲ್ಲಿ 2 ಚಕ್ಲಿಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ದೊಡ್ಡ ಪಾತ್ರೆ ತೊಗೊಂಡಿದ್ರೆ 3-4 ಕೂಡ ಹಾಕ್ಕೊಳ್ಬೋದು. ಇದೇ ರೀತಿ ಎಲ್ಲವನ್ನ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಗರಿಗರಿಯಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ಒಂದು ತಿಂದರೆ ಇನ್ನೊಂದು ತಿನ್ನಬೇಕಂತ ಅನಿಸುತ್ತೆ. ನಾನು ತೊಗೊಂಡಂಥ ಮೆಷರ್ಮೆಂಟಲ್ಲಿ ಸುಮಾರು 15ರಿಂದ 20 ಚಕ್ಲಿಯನ್ನು ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಮಾಡಿಕೊಂಡ್ರೆ ಇನ್ನೂ ಜಾಸ್ತಿನೂ ಮಾಡ್ಕೊಳ್ಬೋದು. ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋದಕ್ಕೂ ಹಾಗೆ ತುಂಬಾ ರುಚಿಯಾಗಿ ಬಂದಿದೆ. ನಾನು ಬೆಣ್ಣೆನ ಹಾಕ್ಕೊಂಡಿರೋದ್ರಿಂದ ಬೇಕರಿಯಲ್ಲಿ ಸಿಗುವಂತಹ ಬೆಣ್ಣೆ ಮುರ್ಕ್ ಥರನೇ ಇದೆ ಇದು. ರುಚಿ ಅಂತೂ ತುಂಬಾ ಅದ್ಭುತವಾಗಿದೆ. ಒಂದ್ಸಲ ಇದನ್ನು ಮಾಡಿಕೊಂಡ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದೇ ಹಿಟ್ಟಲ್ಲಿ ನೀವು ಬೆಣ್ಣೆ ಮುರ್ಕನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿ ಶೇಪ್ ಮಾಡ್ಕೊಳ್ಬೇಕಂತಿಲ್ಲ, ಚಕ್ಲಿ ಶೇಪಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಕಡ್ಡಿ ರೀತಿನೂ ಬಿಟ್ಕೊಳ್ಬೋದು. ಸುಮಾರು 1 ತಿಂಗಳ ತನಕ ಇಟ್ಟರು ಇದು ಹಾಳಾಗಲ್ಲ. ನೋಡಿ ಯಾವ ರೀತಿ ಮುಟ್ಕೂಡಲೇ ಪುಡಿ ಪುಡಿ ಆಯಿತು. ಹಾಗೆ ಬಾಯಲ್ಲಿಟ್ಟರು ಕೂಡ ಹಾಗೆ ಕರ್ಗೋಗ್ಬಿಡುತ್ತೆ.
ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿ ಹಲ್ಲಿಲ್ಲದಿದ್ದವ್ರು ಕೂಡ ಇದನ್ನು ತಿನ್ಬೋದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ದಿಢೀರಾಗಿ ಮಾಡುವ ಈ ಇನ್ಸ್ಟೆಂಟ್ ಚಕ್ಲಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಈಗ ರುಚಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಕೇಸರಿ ಬಾತನ್ನು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಕೇಸರಿ ಬಾತ್ ಮಾಡೋದಕ್ಕೆ ನಾನು 4 ಕಪ್ ಆಗೋಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಈ ತುಪ್ಪವನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಕೇಸರಿ ಬಾತನ್ನು ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಚೆನ್ನಾಗಿ ಕರಗಿದ ನಂತರ ಒಂದು 4 ಟೇಬಲ್ ಸ್ಪೂನ್ ತುಪ್ಪವನ್ನು ನೋಡಿ ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಇಟ್ಟಿರ್ತೀನಿ. ನಂತರ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದೇ ತುಪ್ಪಕ್ಕೆ ಈಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಗೋಡಂಬಿಯನ್ನು. ಹಾಗೆ ಸ್ವಲ್ಪ ದ್ರಾಕ್ಷಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಗೋಡಂಬಿ ಚೇಂಜ್ ಆದ ನಂತರನೇ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ. ಹಾಗೆ ದ್ರಾಕ್ಷಿ ಉಬ್ಬಿ ಬರೋ ತನಕ ಇವೆರಡನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಹುರ್ಕೊಳ್ಬೇಕು. ನಂತರನೇ ತೆಗೆದೊಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ದ್ರಾಕ್ಷಿ ಉಬ್ಬಿ ಬಂದ ನಂತರ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಳಿ. ನಂತರ ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ಇದೇ ತುಪ್ಪಕ್ಕೆ ಸುಮಾರು 1 ಕಪ್ ಆಗೋಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಮೆಷರ್ಮೆಂಟನ್ನು ಇದೇ ಕಪ್ಪಲ್ಲಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಮೀಡಿಯಮ್ ರವೆಯನ್ನೇ ಉಪಯೋಗಿಸಿ. ನಾನಿಲ್ಲಿ ಬಾಂಬೆ ರವೆನ ಉಪಯೋಗಿಸಿದ್ದೀನಿ. ಚಿರೋಟಿ ರವೆನೆಲ್ಲ ಉಪಯೋಗಿಸ್ಬೇಡಿ. ಬಾಂಬೆ ರವೆನ ಉಪಯೋಗಿಸಿದ್ರೆ ಚೆನ್ನಾಗಿ ಬರುತ್ತೆ ಕೇಸರಿ ಬಾತ್ ಅನ್ನೋದು. ಈ ಬಾಂಬೆ ರವೆನ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಬನ್ನಿ. ತುಪ್ಪವನ್ನೆಲ್ಲ ಚೆನ್ನಾಗಿ ರವೆ ಅನ್ನೋದು ಹೀರ್ಕೊಳ್ಬೇಕು. ಕಾಣಿಸ್ತಿರ್ಬೋದು, ಡ್ರೈ ಆಗಬಾರ್ದು ರವೆ ಅನ್ನೋದು. ಆದಷ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಒಂದು ಕಡೆ ರವೆನ ಹುರ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ ಒಂದು ಪಾತ್ರೆಗೆ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ರವೆ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 1:2 ರೇಷಿಯೋದಲ್ಲಿ ರವೆ ಹಾಗೆ ನೀರನ್ನು ತೊಗೊಳ್ಳಿ. 1 ಕಪ್ ರವೆಗೆ 2 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ನೀರನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನೀರು ಒಂದು ಕಡೆ ಚೆನ್ನಾಗಿ ಬಿಸಿಯಾಗಿದೆ, ಚೆನ್ನಾಗಿ ಕುದ್ದಿದೆ. ಅದನ್ನು ಮುಚ್ಚಿಟ್ಟು ಒಂದು ಸೈಡಲ್ಲಿ ಇಟ್ಟಿರ್ತೀನಿ. ಇನ್ನೊಂದು ಕಡೆ ರವೆನ ಕೂಡ ಹುರ್ಕೊಳ್ತಾ ಇದ್ದೀನಿ. ರವೆನ ಚೆನ್ನಾಗಿ ಹುರ್ಕೊಳ್ಬೇಕು, ಒಳ್ಳೆ ಘಮ ಬರಬೇಕು. ಮೀಡಿಯಂ ಫ್ಲೇಮಲ್ಲೇ ರವೆನ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಹುರ್ಕೊಳ್ಬೇಡಿ, ಯಾಕೆಂದರೆ ಬೇಗ ತಳ ಹಿಡಿಯುತ್ತೆ. ಕಲರ್ ಕೂಡ ಬೇಗ ಚೇಂಜ್ ಆಗುತ್ತೆ. ನೋಡಿ ಒಳ್ಳೆ ಘಮ ಬರ್ತಾ ಇದೆ. ರವೆನ ಚೆಕ್ ಮಾಡಿ ನೋಡ್ಬೋದು ಬಾಯಿಗೆ ಹಾಕಿಬಿಟ್ಟು. ಆವಾಗ ನಿಮಗೆ ಗೊತ್ತಾಗುತ್ತೆ ರವೆ ಚೆನ್ನಾಗಿ ಹುರಿದಿದೆಯಾ ಇಲ್ವಾ ಅಂತ. ಈ ಹಂತದಲ್ಲಿ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರವೆನ ಚೆನ್ನಾಗಿ ಹುರ್ಕೊಂಡ ನಂತರನೇ ನೀರನ್ನು ಹಾಕ್ಕೊಳ್ಳಿ. ಕೂಡಲೇ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇನ್ನೊಂದು ಕೈಲಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಆದಷ್ಟು ಬಿಸಿ ನೀರನ್ನು ಹಾಕ್ಕೊಂಡ್ರೆ ರವೆ ಅನ್ನೋದು ಗಂಟಾಗಲ್ಲ. ನೋಡಿ ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೂಡಲೇ ಇದು ಡ್ರೈ ಆಗುತ್ತೆ. ನೀರನ್ನೆಲ್ಲ ಹೀರ್ಕೊಂಡು ರವೆ ಉಬ್ಬಿ ಬರುತ್ತೆ, ಹಾಗೆ ಡ್ರೈ ಆಗುತ್ತೆ. ಕಾಣಿಸ್ತಿರ್ಬೋದು ರವೆ ಅನ್ನೋದು ಈಗ ಡ್ರೈ ಆಗಿದೆ. ಕಂಪ್ಲೀಟಾಗಿ ಡ್ರೈ ಆದ ನಂತರ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ರವೆ ನೀರನ್ನೆಲ್ಲ ಸಂಪೂರ್ಣವಾಗಿ ಹೀರ್ಕೊಂಡು ಡ್ರೈ ಆದ ನಂತರನೇ ಸಕ್ಕರೆನ ಸೇರಿಸ್ಕೊಳ್ಬೇಕು. ಮೊದಲಿಗೆ ಸಕ್ಕರೆನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. 1 ಕಪ್ ರವೆಗೆ ನಾನು 1.5 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 1.5 ಕಪ್ ಸಕ್ಕರೆ ಪರ್ಫೆಕ್ಟ್ ಆಗಿರುವಂತಹ ಸಿಹಿಯನ್ನು ಕೊಡುತ್ತೆ. ನೀವು ಸಿಹಿಗೆ ಅನುಗುಣವಾಗಿ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸಕ್ಕರೆ, ಅಥವಾ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಜೊತೆಗೆ ಅದು ಕರಗ್ತಾ ಬರುತ್ತೆ. ನೋಡಿ ಇದೇ ಬಿಸಿಯಲ್ಲಿ ಕರಗಿದೆ ಸಕ್ಕರೆ ಅನ್ನೋದು. ಸ್ವಲ್ಪ ನೀರಾಗುತ್ತೆ. ಇದಕ್ಕೀಗ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀರಿಗೆ, ಬಿಸಿ ನೀರಿಗೆ ಕೇಸರಿ ದಳವನ್ನು ಹಾಕಿಟ್ಟಿದ್ದೆ, ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಫುಡ್ ಕಲರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಕಲರ್ ಬರುತ್ತೆ, ಹಾಗಾಗಿ ಫುಡ್ ಕಲರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಲೆಮನ್ ಎಲ್ಲೋ ಕಲರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂತಿದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಬರೀ ಕೇಸರಿ ದಳವನ್ನು ಕೂಡ ಹಾಕ್ಕೊಳ್ಬೋದು. ಒಳ್ಳೆ ಕಲರ್ ಬರುತ್ತೆ, ಹಾಗಾಗಿ ನಾನು ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಚಿಟಿಗೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಚಿಟಿಗೆ ಹಾಕ್ಕೊಂಡಿರೋದು, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಕೇಸರಿ ಬಾತ್ಗೆ ಚಿಟಿಗೆ ಉಪ್ಪು ಹಾಕಿದ್ರಿಂದ. ಈ ಹಂತದಲ್ಲಿ ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ, ಹಾಗೆ ಮಿಶ್ರಣ ಅನ್ನೋದು ಸ್ವಲ್ಪ ನೀರಾಗಿದೆ. ಇದಕ್ಕೀಗ ನಾನು ಫ್ಲೇವರ್ಗೆ ಏಲಕ್ಕಿ ಪೌಡರ್ ಹಾಗೆ 3-4 ಲವಂಗವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಕರಗಿದೆ, ಹಾಗೆ ಮಿಶ್ರಣ ಅನ್ನೋದು ಸ್ವಲ್ಪ ಡ್ರೈ ಆಗಿದೆ. ಈ ಹಂತದಲ್ಲಿ ನಾನು ಮೊದಲಿಗೆ ಎತ್ತಿಟ್ಕೊಂಡಿರುವಂತಹ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ತುಪ್ಪ ಎತ್ತಿಟ್ಟಿದ್ದೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಮಿಶ್ರಣ ಅನ್ನೋದು ಡ್ರೈ ಆಗಿದೆಯಲ್ಲ, ತುಪ್ಪ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಮೊದಲಿಗೆ ಎತ್ತಿಟ್ಕೊಂಡಿರುವಂತಹ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಿಶ್ರಣ ಒಂದು ಪಾತ್ರದ ತಳವನ್ನು ಬಿಟ್ಟು ಒಂದು ಮುದ್ದೆ ರೀತಿ ಆಗಬೇಕು, ಅಲ್ಲಿ ತನಕ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಿ. ಕಾಣಿಸ್ತಿರ್ಬೋದು, ಇದೀಗ ಒಂದು ಮುದ್ದೆ ರೀತಿ ಆಗ್ತಾ ಇದೆ.
ಈ ರೀತಿ ಆಗೋ ತನಕ ವೆಯ್ಟ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತೇನು ತೊಗೊಳಲ್ಲ, ಒಂದು 2-3 ನಿಮಿಷದಲ್ಲೇ ಈ ರೀತಿ ಮುದ್ದೆ ರೀತಿ ಆಗಿಬಿಡುತ್ತೆ. ನೋಡಿ ಈಗ ಒಂದು ಪಾತ್ರದ ತಳವನ್ನು ಬಿಟ್ಟು ಒಂದು ಮುದ್ದೆ ರೀತಿ ಆಗಿದೆ. ಮಿಶ್ರಣದ್ದು ಕರೆಕ್ಟಾಗಿ ಕೇಸರಿ ಭಾತ್ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೇಸರಿ ಭಾತ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಈ ಕೇಸರಿ ಭಾತನ್ನು ನೀವು ಎಷ್ಟು ಹೊತ್ತಿಟ್ಟರೂ ಕೂಡ ಗಟ್ಟಿಯಾಗಲ್ಲ. ಯಾವ ರೀತಿ ಮಾಡಿದ್ದೀವೋ ಅದೇ ರೀತಿ ಇರುತ್ತೆ. ನೋಡಿ ಕಾಣಿಸ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ತುಂಬಾ ರುಚಿಯಾಗಿರುತ್ತೆ. ಬಾಯಲ್ಲಿ ಇಡ್ತಾ ಇದ್ದ ಹಾಗೆ ಕರ್ಗಿ ಹೋಗಿಬಿಡುತ್ತೆ. ಬೆಣ್ಣೆ ರೀತಿ ಇರುತ್ತೆ ಈ ರೀತಿ ಮಾಡಿಕೊಂಡ್ರೆ ಕೇಸರಿ ಭಾತನ್ನು. ನೀವೇ ಮಾಡಿದ್ದಂತ ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ರುಚಿಯಾಗಿ ಬಂದಿರುತ್ತೆ. ನೋಡಿ ಇದೀಗ ಸರ್ವ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಒಂದು ಸೌಟಲ್ಲಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಹಾಕ್ಕೊಂಡಿದ್ದೀನಿ ಹುರ್ಕೊಂಡಿರೋವಂಥದ್ದು. ಇದನ್ನೀಗ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂತಹ ಅದ್ಭುತವಾಗಿರುವಂತಹ ಕೇಸರಿ ಭಾತನ್ನು ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ನ ಕೇಸರಿ ಭಾತನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು ಹೇಳಿರುವಂತಹ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸನ್ನು ಉಪಯೋಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಕೇಸರಿ ಭಾತನ್ನು, ರುಚಿಯಾದ ಕೇಸರಿ ಭಾತನ್ನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದು. ಹಬ್ಬಕ್ಕೆ ಅಥವಾ ವಿಶೇಷ ಸಂದರ್ಭಗಳಿಗೆ ಮಾಡ್ಕೊಳ್ಬೋದಾದಂತಹ ಈ 5 ಬಗೆಯ ರೆಸಿಪಿಗಳನ್ನು ಹೇಗೆ ಮಾಡ್ಕೊಳ್ಳೋದು, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ರೆಸಿಪಿಗಳೆಲ್ಲ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕಂತೂ ಮರಿಲೇಬೇಡಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳೊಂದಿಗೆ ಸಿಗೋಣ. ಧನ್ಯವಾದ.